ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯಾವಾಗಲೂ ಸ್ತೋತ್ರ ಉಂಟಾಗಲಿ. ವಿಶ್ವಾಸದಿಂದ ಒಮ್ಮನಸ್ಸಿನಿಂದ ಆಲಸ್ಯಗಳನ್ನು ತೊರೆದು ದೇವರ ಸಾನ್ನಿಧ್ಯವನ್ನು ಬಯಸುತ್ತಾ ಸ್ವರವನ್ನು ಆಲಿಸುತ್ತಾ ಸ್ವರದಲ್ಲಿ ಒಂದಾಗುತ್ತಾ ದೈವ ಕೃಪೆಯಲ್ಲಿ ತುಂಬಿಕೊಳ್ಳುತ್ತಾ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸುವ ಗಳಿಗೆ ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯ ಆರಾಧನೆ, ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಮಹಿಮೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಕೃಪೆಯಿಂದ ನಮ್ಮನ್ನು ಬಲಪಡಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಜ್ಞಾನದ ಅರಿವನ್ನು ನೀಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ. ವಿಶ್ವಾಸದ ವರವನ್ನು ನೀಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಪ್ರಸನ್ನತೆಯಿಂದ ನನ್ನನ್ನು ತುಂಬಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಎಲ್ಲ ಕುಟುಂಬಗಳನ್ನು ಅನುಗ್ರಹಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ನನಗೆ ಜ್ಞಾನದ ಅರಿವನ್ನು ನೀಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ವರದಾನಗಳಿಂದ ನನ್ನನ್ನು ತುಂಬಿರಿ. ನಿಮ್ಮ ವರಪ್ರಸಾದಗಳಿಂದ ನನ್ನನ್ನು ತುಂಬಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಇಡೀ ವಿಶ್ವದ ಮೇಲೆ ಕರುಣೆ ತೋರಿರಿ. ಇಡೀ ವಿಶ್ವದ ಎಲ್ಲ ವಿಚಾರಣೆಗಳ ಮೇಲೆ ಕರುಣೆ ತೋರಿರಿ. ಇಡೀ ವಿಶ್ವದ ಮಾನವ ಕೋಟಿಯ ಮೇಲೆ ಕರುಣೆ ತೋರಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ.
ನಮ್ಮ ಕುಟುಂಬಗಳನ್ನು ಬಲಪಡಿಸಿರಿ. ನಮ್ಮ ಕುಟುಂಬಗಳನ್ನು ಬಲಪಡಿಸಿರಿ. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಂದಿರನ್ನು ಅನುಗ್ರಹಿಸಿರಿ. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಅನುಗ್ರಹಿಸಿರಿ. ನಮಗೆ ಕೊಟ್ಟ ಮಕ್ಕಳನ್ನು ಅನುಗ್ರಹಿಸಿರಿ. ನಮಗೆ ಕೊಟ್ಟ ಮಕ್ಕಳನ್ನು ಅನುಗ್ರಹಿಸಿರಿ. ನಮ್ಮ ಬಾಳ ಸಂಗಾತಿಯನ್ನು ಅನುಗ್ರಹಿಸಿರಿ. ನನ್ನ ಒಡ ಹುಟ್ಟಿದವರನ್ನು ಅನುಗ್ರಹಿಸಿರಿ. ನನ್ನ ಎಲ್ಲ ಬಂಧುಗಳನ್ನು ಮಿತ್ರರನ್ನು ಅನುಗ್ರಹಿಸಿರಿ. ನನ್ನನ್ನು ಪ್ರೀತಿಸುವವರನ್ನು ಅನುಗ್ರಹಿಸಿರಿ. ನನ್ನನ್ನು ದ್ವೇಷಿಸುವವರನ್ನು ಅನುಗ್ರಹಿಸಿರಿ. ನನಗಾಗಿ ಪ್ರಾರ್ಥಿಸುವವರನ್ನು ಅನುಗ್ರಹಿಸಿರಿ. ನಾನು ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಅನುಗ್ರಹಿಸಿರಿ. ನನಗೆ ಸಹಾಯ ಮಾಡಿದವರನ್ನು ಅನುಗ್ರಹಿಸಿರಿ. ನನಗೆ ಕೇಡು ಬಗೆಯುವವರನ್ನು ಅನುಗ್ರಹಿಸಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳನ್ನು ಅನುಗ್ರಹಿಸಿರಿ. ಅಂಗಾಂಗಗಳೆಲ್ಲ ಕುಟುಂಬಗಳನ್ನು ಅನುಗ್ರಹಿಸಿರಿ. ಓ ಪವಿತ್ರ ಆತ್ಮರೇ ಸ್ತೋತ್ರ. ಓ ಪವಿತ್ರ ಆತ್ಮರೇ ವಂದನೆ. ಓ ಪವಿತ್ರ ಆತ್ಮರೇ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರೋ ನಾವೆಲ್ಲರೂ ಸ್ವಾಮಿ ನಿಮ್ಮ ಮುಂದೆ ಕುಳಿತುಕೊಳ್ಳುವ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಈಗ ಸ್ವಾಮಿ ಯೂಟ್ಯೂಬ್ಗಳ ಮೂಲಕವಾಗಿ, ಆನ್ಲೈನ್ಗಳ ಮೂಲಕವಾಗಿ, ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗಿ, ಶುಶ್ರೂಷೆಗಳ ಮೂಲಕವಾಗಿ ಒಂದಾಗಿ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತಿರುವಂತಹ ಎಲ್ಲ ಮಕ್ಕಳಿಗಾಗಿ ನಿಮಗೆ ಸ್ತೋತ್ರ. ಅಪ್ಪ ತಂದೆಯೇ, ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆ ಸ್ವಾಮಿ ನಮ್ಮ ಮೇಲಿರಲಿ ಸ್ವಾಮಿ. ಸ್ವಾಮಿ, ಇಂದು ನಾವು ವಿಶೇಷವಾಗಿ ಪ್ರಾರ್ಥಿಸುವಾಗ ವಿಶ್ವದ ಎಲ್ಲ ಧರ್ಮಸಭೆಯಲ್ಲಿರುವಂತಹ ಎಲ್ಲ ವಿಚಾರಣೆಗಳು ನಿಮಗೆ ಸಮರ್ಪಿಸುತ್ತೇನೆ ರಾಜ. ಎಲ್ಲ ವಿಚಾರಣೆಗಳ ಮೇಲೆ ಕರುಣೆ ತೋರಿರಿ. ವಿಚಾರಣೆಯಲ್ಲಿರುವಂತಹ ಎಲ್ಲ ಯಾಜಕರುಗಳ ಮೇಲೆ, ಕನ್ಯಾಸ್ತ್ರೀಯರ ಮೇಲೆ ಕರುಣೆ ತೋರಿರಿ. ವಿಚಾರಣೆಯ ಎಲ್ಲ ಭಕ್ತಾದಿಗಳ ಮೇಲೆ ಕರುಣೆ ತೋರಿರಿ. ವಿಚಾರಣೆಯ ಎಲ್ಲ ಕುಂದುಕೊರತೆಗಳ ಮೇಲೆ ಕರುಣೆ ತೋರಿರಿ. ವಿಚಾರಣೆಯಲ್ಲಿರುವಂತಹ ಎಲ್ಲ ವೈಷಮ್ಯಗಳು, ಮನಸ್ತಾಪಗಳು, ಇವುಗಳೆಲ್ಲರ ಮೇಲೆ ಕರುಣೆ ತೋರಿರಿ. ಎಲ್ಲ ವಿಚಾರಣೆಯಲ್ಲಿರುವಂತಹ ಪಾರ್ಷಲ್ ಕಮಿಟಿಯ ಮೇಲೆ, ವಿನ್ಸೆಂಟ್ ದ ಪೌಲ್ ಕಮಿಟಿಗಳ ಮೇಲೆ, ಸಲಹಾ ಸಮಿತಿಗಳ ಮೇಲೆ ಸ್ವಾಮಿ ಕರುಣೆ ತೋರಿರಿ. ಹಾಗೂ ಫಿನಾನ್ಸ್ ಕಮ್ಯುನಿಟಿಗಳ ಮೇಲೆ ಕರುಣೆ ತೋರಿರಿ. ಎಲ್ಲ ವಿಚಾರಣೆಯ ಹಾಗೂ ಹೋಗುಗಳ ಮೇಲೆ ಕರುಣೆ ತೋರಿರಿ. ಸಮಾಧಾನವಿಲ್ಲದ, ಹೋರಾಟ ತುಂಬಿರುವಂತಹ, ಜಗಳವಿರುವಂತಹ ವಿಚಾರಣೆಗಳ ಮೇಲೆ ಕರುಣೆ ತೋರಿರಿ. ಸ್ವಾಮಿ, ಒಂದೊಂದು ವಿಚಾರಣೆಯಲ್ಲಿರುವಂತಹ ಸಮಸ್ಯೆಗಳ ಮೇಲೆ ಕರುಣೆ ತೋರಿರಿ. ಯಾಜಕರುಗಳ ಮಧ್ಯೆ ಹಾಗೂ ವಿಶ್ವಾಸಿಗಳ ವಿಚಾರಣೆಯ ಜನರ ಮಧ್ಯೆ ಇರುವಂತಹ ಘರ್ಷಣೆ ಇರುವ ವಿಚಾರಣೆಗಳು ನಿಮಗೆ ಸಮರ್ಪಿಸಿಕೊಡುತ್ತೇನೆ. ವಿಚಾರಣೆಯಲ್ಲಿ ನಡೆಯುತ್ತಿರುವಂತಹ ಎಷ್ಟೋ ಸ್ವಾಮಿ ಅನೈತಿಕ ಸಂಬಂಧಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ. ಹಾಗೆ ವಿಚಾರಣೆಯಲ್ಲಿ ನಡೆಯುತ್ತಿರುವಂತಹ ಸ್ವಾಮಿ ಎಲ್ಲ ಕಾರ್ಯಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇನೆ. ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಜೀವದಾಯಕರಾಗಿರುವ ನನ್ನ ಸರ್ವೇಶ್ವರ ಸ್ವಾಮಿ, ಈಗ ಇಂದು ನಾವು ಎಲ್ಲ ವಿಚಾರಣೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಎಷ್ಟೋ ವಿಚಾರಣೆಗಳಲ್ಲಿ ಬಲಿಪೂಜೆಗಳಿಲ್ಲ, ಪ್ರಾರ್ಥನೆಗಳಿಲ್ಲ, ಆರಾಧನೆಗಳಿಲ್ಲ. ಎಷ್ಟೋ ವಿಚಾರಣೆಗಳಲ್ಲಿ ಪ್ರಾರ್ಥನಾ ತಂಡಗಳಿಲ್ಲ. ಎಷ್ಟೋ ವಿಚಾರಣೆಗಳಲ್ಲಿ ಕಚ್ಚಾಟ, ಕಿತ್ತಾಟ, ಹೋರಾಟ, ಸ್ವಾರ್ಥ ಸ್ವಾಮಿ. ಇನ್ನೆಷ್ಟೋ ವಿಚಾರಣೆಗಳಲ್ಲಿ ವೈರಾಗ್ಯ, ಮನಸ್ತಾಪಗಳು ಸ್ವಾಮಿ. ಎಷ್ಟೋ ವಿಚಾರಣೆಗಳಲ್ಲಿ ತಂಡಗಳು ಸ್ವಾಮಿ. ಗುರುಗಳಿಗೆ ಸೀಮಿತವಾದ ತಂಡ, ಗುರುಗಳಿಂದ ದೂರವಿರುವಂತಹ ತಂಡ, ಇನ್ನು ಕೆಲವು ತಂಡಗಳು ತಪ್ಪು ತೋರಿಸುವ ತಂಡ, ಹೀಗೆ ಅನೇಕ ವಿಧದ ವೈಷಮ್ಯಗಳಿಂದ ತುಂಬಿರುವಂತಹ ತಂಡಗಳು ಇದೆ ಸ್ವಾಮಿ. ಅಂತೆ ವಿಚಾರಣೆಗಾಗಿ ದುಡಿಯುತ್ತಿರುವವರ
ಸಮರ್ಪಿಸುತ್ತೇನೆ. ವಿಚಾರಣೆಗಾಗಿ ಸಹಾಯ ಮಾಡುವವರು ನಿಮಗೆ ಸಮರ್ಪಿಸುತ್ತೇನೆ. ವಿಚಾರಣೆಗಾಗಿ ಪ್ರಾರ್ಥಿಸುವ ಮಕ್ಕಳು ನಿಮಗೆ ಸಮರ್ಪಿಸುತ್ತೇನೆ. ಯೇಸುವೆ, ಕರುಣೆ ತೋರಿ, ದಯೆ ತೋರಿ ರಾಜ. ವಿಶೇಷವಾಗಿ ವಿಚಾರಣೆಯನ್ನು ನಡೆಸುವಂಥ ಕುರಿಮಂದಿಯಲ್ಲಿ ಕುರುಬನಾಗಿರುವಂಥ ಎಲ್ಲ ಯಾಜಕರನ್ನು ಸಮರ್ಪಿಸುತ್ತೇನೆ. ಅವರಲ್ಲಿರುವಂತಹ ಕುಂದುಕೊರತೆಗಳು, ಅವರಲ್ಲಿರುವಂತಹ ಯಾವುದೇ ದುಶ್ಚಟಗಳು, ಅವರಲ್ಲಿರುವಂತಹ ಯಾವುದೇ ದೈಹಿಕ ಬಲಹೀನತೆಗಳು ಸ್ವಾಮಿ ಎಲ್ಲವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇವೆ. ಸ್ವಾಮಿ, ಕರುಣೆ ತೋರಿ, ದಯೆ ತೋರಿ, ಆಶೀರ್ವದಿಸಿ ನನ್ನ ವಿಚಾರಣೆಯನ್ನು ಸಹ, ಈಗೋ ಸ್ವರ್ಗೀಯ ಯಾತ್ರೆ ಕುಟುಂಬದಲ್ಲಿರುವಂಥ ಎಲ್ಲ ಅಂಗಾಂಗಗಳ ವಿಚಾರಣೆಗಳನ್ನು ಸಹ ಸ್ವಾಮಿ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ವಿಚಾರಣೆಗಳನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ ಎಂದು, ಪಾಳು ಬಿದ್ದಿರುವಂಥ ವಿಚಾರಣೆಗಳನ್ನು, ಒಡಕು ಬಂದಿರುವಂಥ ವಿಚಾರಣೆಗಳನ್ನು ಸ್ವಾಮಿ ಅನುಗ್ರಹಿಸಿ ನಿಮ್ಮ ಪವಿತ್ರಾತ್ಮರಿಂದ ತುಂಬಿ ಮುನ್ನಡೆಸಿರಿ ಎಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆ, ಘನ ಮಹಿಮೆ ಸ್ವಾಮಿ. ರಾತ್ರಿ ಎಲ್ಲ ಮುದ್ರೆಯನ್ನು ಕೊಟ್ಟು ಸ್ವಾಮಿ ನಮ್ಮನ್ನು ಕಾದು ಈ ಒಂದು ನಮ್ಮ ಆತ್ಮಕ್ಕೆ ಉಸಿರಿನ ಊದಂತ ನನ್ನ ರಾಜ್ಯಾಧಿರಾಜನ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಯೇಸುವೆ, ನಮ್ಮ ಬಲಹೀನತೆಗಳಲ್ಲೇ ನಮ್ಮನ್ನು ತಟ್ಟಿ ಎಬ್ಬಿಸಿ ನೀವು ಹೆಸರಿಡಿದು ಕರೆದಿದ್ದೀರ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ನನ್ನ ಸ್ವರ್ಗೀಯ ಯಾತ್ರೆಯ ಪ್ರಾರ್ಥನೆ ತಂಡದ ಅಂಗಾಂಗಗಳನ್ನು, ಸಹೋದರರನ್ನು ಬಲಪಡಿಸಿ ನಿಮ್ಮ ದೈವ ಕೃಪೆಯಿಂದ ಆ ಮಕ್ಕಳನ್ನು ತುಂಬಿ ಹೇರಾಳವಾಗಿ ಸ್ವಾಮಿ ಮಕ್ಕಳನ್ನು ಆಶೀರ್ವದಿಸುತ್ತಿರುವುದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಈಗ ನನ್ನ ಪ್ರಾರ್ಥನೆ ತಂಡ ನಡೆಸುತ್ತಿರುವಂತಹ ರೋಜಾರಿ ಬ್ರದರ್ ಅವರ ಕುಟುಂಬವನ್ನು ಸ್ವಾಮಿ ಬೆಳಗಿನ ಸಂಜೆಗಳು ಸ್ಪರ್ಶಿಸಿ ಅನುಗ್ರಹಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ್ಯ. ಅಪ್ಪ ಯೇಸುವೆ, ಇರುವವನಾಗಿ ಇರುವಾತನ ನೀನು ಹಾಕಿದ್ಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ್ಯ. ನಿಮ್ಮ ವಾಕ್ಯದ ಪ್ರಸನ್ನತೆ ನಮಗೆ ಒಂದೊಂದು ಕ್ಷಣವು ನೀಡುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಏನೇ ಕಷ್ಟ, ಕಣ್ಣೀರು, ನೋವು, ದುಃಖ ಬಂದರೂ ಸ್ವಾಮಿ ಎಲ್ಲವನ್ನು ಜಯಿಸಿ ತಾಳ್ಮೆಯಿಂದ ಸಹಿಸಿಕೊಳ್ಳುವಂತ ಶಕ್ತಿಯನ್ನು ನೀವು ನಮಗೆ ಪವಿತ್ರಾತ್ಮದಿಂದ ಪಡೆದುಕೊಂಡಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಲೋಕವೆಲ್ಲವೂ ಕೈ ಬಿಟ್ಟರು ನೀವು ನಮ್ಮನ್ನು ಕೈ ಬಿಡದೆ ಕಾಯುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಅಪಾಯಸ್ಸೆ, ನಿಂದೆ, ಅವಮಾನಗಳು ಸ್ವಾಮಿ ಬಂದರು ಎಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತ ಕೃಪೆಯನ್ನು ನೀಡಿದ್ದೀರ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ್ಯ. ನೀವು ಲೋಕದ ಮಕ್ಕಳಾಗುವುದರಿಂದ ಆಗದಿಂದ ನಿಮಗೆ ನಿಂದೆ ಅವಮಾನಗಳು ತಪ್ಪಿದಲ್ಲ, ಏಕೆಂದರೆ ಲೋಕವನ್ನು ನಾನು ಜಯಿಸಿದ್ದೇನೆ ಎಂದು ನುಡಿದ ಆತನೇ ಸ್ತೋತ್ರಪ್ಪ. ಎಲ್ಲರೂ ಕೈ ಬಿಟ್ಟರು ನೀವು ಕೈ ಬಿಡಲಂತ ದೇವರು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ್ಯ. ಅಪಾಯಿಸುವೆ, ನಮಗೆ ಪಶ್ಚಾತ್ತಾಪದ ದೀನತೆಯನ್ನು ಅನುಗ್ರಹಿಸಿಕೊಟ್ಟಿದ್ದೀರಾ, ಪಾಪದ ಅರಿವನ್ನು ಸಹ ದಯಪಾಲಿಸಿಕೊಟ್ಟಿದ್ದೀರಾ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಒಂದು ಒಳ್ಳೆಯ ಮಕ್ಕ ಮರೆಯಳಂತೆ ಸ್ವಾಮಿ ನಮ್ಮನ್ನು ಅನುಗ್ರಹಿಸಿ ನಿಮ್ಮ ದೈವಿಕ ಕೃಪೆಯಲ್ಲಿ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಇನ್ನು ಹೆಚ್ಚಾಗಿ ಪ್ರಾರ್ಥಿಸಿ ಸ್ವಾಮಿ ನಮ್ಮ ಪ್ರಾರ್ಥನೆಗಳು ಕೇವಲ ಶಬ್ದವಾಗದೆ ಶಕ್ತಿಯಾಗಿ ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ್ಯ. ಪ್ರತಿಯೊಂದು ಮಕ್ಕಳನ್ನು ಪ್ರಾರ್ಥಿಸಲು ನೀವು ಪ್ರೇರಣೆಯನ್ನು ಕೊಟ್ಟಿದ್ದೀರ ಸ್ವಾಮಿ. ಈ ಪುಟ್ಟ ಮಂದಿಯ ಮೇಲೆ ನೀವಿಟ್ಟಂತ ಅಪಾರ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ನಾವು ಒಂದು ಸಹೋದರರಲ್ಲಿ ಒಬ್ಬೊಬ್ಬರನ್ನು ಬಿಟ್ಟು ಕೊಡುತ್ತಾ ಪ್ರೀತಿಸುತ್ತಾ ಬಾಳುತ್ತಿರುವಂತ ಕೃಪೆಯನ್ನು ನಮ್ಮೆಲ್ಲರಿಗೂ ನೀಡಿದಿರ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ್ಯ. ನೀವು ನಮ್ಮನ್ನ ಹೆಸರಿಡಿದು ಕರೆದಿದ್ದೀರ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ್ಯ. ಅಪಾಯಸ್ಸೆ, ಲೋಕದ ಜನರ ಸ್ವಾಮಿ ಯಾರೇ ನಮ್ಮನ್ನು ನೋಯಿಸಿದರು, ತಿರಸ್ಕರಿಸಿದರು, ಎಲ್ಲವನ್ನು ಬದಿಗೊತ್ತಿ ನಿಮ್ಮ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಅನುಗ್ರಹಿಸಿ ನಿಮ್ಮ ದೈವ ಕೃಪೆಯಿಂದ ತುಂಬುತ್ತಿದ್ದೀರಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ರಾಜ್ಯ. ನೀವು ನಮ್ಮ ಮೇಲೆ ಇಟ್ಟಂತ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಅಪಾಯಸ್ಸೆ, ಈ ನಿಮಿಷದಲ್ಲಿ ನಮ್ಮನ್ನು ಕಾದು ಸಂರಕ್ಷಿಸಿ ಮುನ್ನಡೆಸಿ ನಮ್ಮ ತುಟಿಗಳು ನಮ್ಮ ಹೃನ್ಮನಗಳು ತೆರೆದು ನಿಮ್ಮೊಂದಿಗೆ ಮಾತನಾಡುವಂತ ಕೃಪೆಯನ್ನು ಅನುಗ್ರಹಿಸಿ ರಾಜ್ಯ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮರೆಮನವರೇ, ಸಕಲ ಸೌಭಾಗ್ಯಗಳ ರಾಣಿಯೇ, ದೀನರ ಮಾತೆಯೇ, ಬಡವರ ತಾಯಿಯೇ, ಪ್ರತಿಯೊಂದು ಕ್ಷಣದಲ್ಲಿಯೂ ನಾವು ಮಾಡುವಂತ ಪ್ರಾರ್ಥನೆಗಳನ್ನು ಆಲಿಸಿ ಆ ನಿಮ್ಮ ಮಗನಲ್ಲಿ ಪ್ರತಿ ಕ್ಷಣದಲ್ಲಿ ನಮಗೆ ಎಲ್ಲವನ್ನ ಅನುಗ್ರಹಿಸಿ ಕೊಡುತ್ತಿರುವಂತ ನನ್ನ ತಾಯಿಯೇ, ನನ್ನ ತಾಯಿಯಾಗಿ ಸಹೋದರಾಗಿ ನನ್ನನ್ನು ಕಾಯುತ್ತಿರುವಂತ ಅಮ್ಮ ಕಣ್ಮಣಿಯೇ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹೇಳ್ತೀವಿ. ನನ್ನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನನ್ನ ಪ್ರೀತಿಯ ಜೀವನದ ಒಡೆಯನೇ. ಆಮೇಲೆ ಆಮೇಲೆ ಆಮೇಲೆ. ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ದೇವಾ ಧ್ಯಾನಿಸುವೆ ನಿನ್ನಯ ಪಾಡು, ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ.
ದೇವಾ ಧ್ಯಾನಿಸುವೆ. ಬೇತ್ಲೆ ಮಣಿಯಳು ರಕ್ತವ ದೇವರನ್ನು ಸುರಿಸಿದೆ ದೇವಾ ನನಗಾಗಿ. ಬೇತ್ಲೆ ಮಣಿಯಳು ರಕ್ತವ ದೇವರನ್ನು ಸುರಿಸಿದೆ ದೇವಾ ನನಗಾಗಿ. ದೇವ ನಿನ್ನ ಪ್ರೀತಿ ಪ್ರೇಮ, ದೇವ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ಧನ್ಯನು. ದೇವಾ ಧ್ಯಾನಿಸುವೆ. ಶಿಲುಬೆಯ ಹೊರುತ ಕಷ್ಟವ ಪಡುತ್ತ ಆಗಿದೆ ದೇವಾ ನನಗಾಗಿ. ಶಿಲುಬೆಯ ಹೊರುತ ಕಷ್ಟವ ಪಡುತ್ತ ಸಾಗಿದೆ ದೇವಾ ನನಗಾಗಿ. ದೇವ ನಿನ್ನ ಪ್ರೀತಿ ಪ್ರೇಮ, ದೇವ ನಿನ್ನ ಪ್ರೀತಿ ಪ್ರೇಮ ನಡೆದ ನಾನು ಧನ್ಯನು. ದೇವಾ ಧ್ಯಾನಿಸುವೆ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಘನಪಡಿಸೋಣ. ನಮಗಾಗಿ ಗೆತ್ಸೆಮನೆಯಲ್ಲಿ ಕುಳಿತು ರಕ್ತದ ಬೆವರನ್ನು ಸುರಿಸಿ ನಮಗಾಗಿ ಪ್ರಾಣತ್ಯಾಗ ಮಾಡಲು ಸಿದ್ಧರಾದಂತಹ, ನಮಗಾಗಿ ಪ್ರಾಣತ್ಯಾಗ ಮಾಡಿದಂತಹ ಪ್ರಭು ಯೇಸುವನ್ನು ನಾವು ಆರಾಧಿಸೋಣ, ಸ್ತುತಿಸೋಣ, ಮಹಿಮೆ ಪಡಿಸೋಣ. ಹಲ್ಲೆಲೂಯಾ, 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 Hallelujah, hallelujah, hallelujah. Hallelujah, 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 hala, 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 hala. Yeshuve, 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 ಆರಾಧನೆ. Yeshuve, 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 ಆರಾಧನೆ. Yeshuve, 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 ಮಹಿಮೆ. ಯೇಸುವೆ, 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 ಕೃತಜ್ಞತೆ. ಒಬ್ಬ ತಂದೆಯೇ ಸ್ತೋತ್ರ, ಯೇಸು ದೇವರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಓ ರಾಜಾದಿರಾಜರೇ ಸ್ತೋತ್ರ, ಓ ದೇವಾದಿ ದೇವರೇ ಸ್ತೋತ್ರ, ಕರುಣೆಯ ಕರ್ತರೇ ಸ್ತೋತ್ರ, ಪ್ರಭುವಾದ ದೇವರೇ ಸ್ತೋತ್ರ, ಅನಂತ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ, 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 ಓ ಹಲ್ಲೆಲೂಯಾ, 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 ಓ ಹಾಲ, 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 ಓ ಹಾಲ, 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 ಓ ಹಾಲೆಲೂಯಾ, 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 ಓ ಯೇಸುವೇ, 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 ಯೇಸುವೇ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ಅಪ್ಪ ತಂದೆ, ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ, ಘನಮಾನ ಸ್ತುತಿ ಸ್ತೋತ್ರ ಮಹಿಮೆ. ಹಾಲೆಲೂಯಾ, 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 ಓ ರಬಿ 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 ರಬಿ, ಓ ರಬಿ 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 ರಬಿ. ಓ ಸ್ತೋತ್ರ ಯೇಸುವೇ, ವಂದನೆಗಳಿಸು. ಓ ಸ್ತೋತ್ರ ಯೇಸುವೇ, ವಂದನೆಗಳಿಸು. ಓ ಜೀವದಾತರಾದ ಯೇಸುವೇ, ಸ್ತೋತ್ರ ಯೇಸು. ಓ ಕರುಣೆಯ ಕರ್ತರಾದ ದೇವರೇ, ಸ್ತೋತ್ರ ಯೇಸು. ಅಪ್ಪ ತಂದೆಯೇ ಸ್ತೋತ್ರ, ಓ ಅಪ್ಪ ತಂದೆಯೇ ವಂದನೆ, ಓ ಅಪ್ಪ ತಂದೆಯೇ ಆರಾಧನೆ, ಓ ಅಪ್ಪ ತಂದೆಯೇ ಮಹಿಮೆ, ಓ ಅಪ್ಪ ತಂದೆಯೇ ಕೃತಜ್ಞತೆ. ಹಾಲೆಲೂಯಾ, 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 ಓ ಹಾಲೆಲೂಯಾ, 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 ಓ ಹಾಲ, 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 ಓ ಹಾಲ, 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 ಹಾಲ,
ಯೇಸುವೆ 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 ಓ ಯೇಸುವೆ 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 ಅಪ್ಪ ತಂದೆಯೇ ಸ್ತೋತ್ರ 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 ರಾಜ, ವಂದನೆಗಳು ರಾಜ. ಅಪ್ಪ ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ ದೇವ. ಯೇಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ನನ್ನೆಲ್ಲ ಚಿಂತನೆಗಳನ್ನು ನಿಮಗೆ ಆರಾಧನೆಯಾಗಿ ಸಮರ್ಪಿಸುತ್ತೇನೆ. ನನ್ನೆಲ್ಲ ಬಲಹೀನತೆಗಳನ್ನು ನಿಮಗೆ ಆರಾಧನೆಯಾಗಿ ಸಮರ್ಪಿಸುತ್ತೇನೆ. ನನ್ನೆಲ್ಲ ಹೋರಾಟಗಳು ನಿಮಗೆ ಆರಾಧನೆಯಾಗಿ ಸಮರ್ಪಿಸುತ್ತೇನೆ. ಹಾಲ 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 ಅಲ ಶಾಲಿ ಅಲ ಮಿಯಾಲಿ ಅಲ ಶಾಲಿ ಅಲ ಮಿಯಾಲಿ ಅಲ ಶಾಲಿ ಅಲ ಮಿಯಾಲಿ ಓ ಶರೂಬಿಯಾಲಿಯಾನಿ ಅಸ್ತ್ರಾಲಿಯಾನಿಯಾಲಿ ಓ ಶರೂಬಿಯಾಲಿಯಾನಿ ಅಸ್ತ್ರಾಲಿಯಾನಿಯಾಲಿ ಓ ಶರೂಬಿಯಾಲಿಯಾನಿ ಅಸ್ತ್ರಾಲಿಯಾನಿಯಾಲಿ ಓ ಎಲ್ಲ ಕೈಯಲ್ಲ 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 ಮೈಯಲ್ಲ ಲಲಲಲಲಲಲ ಓ ಎಲ್ಲ ಕೈಯಲ್ಲ 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 ಮೈಯಲ್ಲ ಲಲಲಲಲಲಲಲಲಲ ಓ ಯೇಸುವೆ 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 ಓ ಯೇಸುವೆ 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 ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಓ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಓ ರಾಜಾದಿರಾಜರೇ, ಓ ದೇವಾದಿ ದೇವರೇ, ಇಹ ಪರಲೋಕಗಳ ಒಡೆಯರು. ಹಲ್ಲೇಲೂಯ 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 ಹಲ್ಲೇಲೂಯ. ಯೇಸುವೆ 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 ಓ ರಬಿ ಓ ರಬಿ ಓ ರಬಿ ಓ ರಬಿ ರಬಿ ಎಲೋಹಿ 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 ಎಲೋಹಿ. ಹಾಲೆಲೂಯ 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 ಹಾಲೆಲೂಯ. ಓ ಹಾಲೆಲೂಯ 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 ಹಾಲೆಲೂಯ. ಓ ಹಾಲ 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 ಹಾಲೆಲೂಯ. ಓ ಹಾಲ 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 ಹಾಲೆಲೂಯ. ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ ಸ್ತೋತ್ರ ಮಹಿಮೆ, ಯೇಸುವೆ ಘನಮಾನ ಮಹಿಮೆ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಸ್ತೋತ್ರ ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ, ಕೋಟ್ಯಾನು ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ, ನಮ್ಮೆಲ್ಲ ಬಲಹೀನತೆ ಹೋರಾಟ ಎಲ್ಲವುಗಳಿಗಾಗಿ ಸ್ತೋತ್ರ. ನಮ್ಮ ಹೃದಯದಲ್ಲಿರುವ, ಮನಸ್ಸಿನಲ್ಲಿರುವಂತಹ, ಕುಟುಂಬದಲ್ಲಿರುವಂತಹ ವಿಚಾರಣೆಗಳಿರುವಂತಹ ಎಲ್ಲ ಘರ್ಷಣೆಗಳಿಗಾಗಿ ಸ್ತೋತ್ರ. ಹಾಲೆಲೂಯ 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 ಹಾಲೆಲೂಯ. ಓ ಯೇಸುವೆ 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 ಓ ಯೇಸುವೆ, ಕರುಣಿಸಿರಿ ಯೇಸುವೆ, ಕರುಣೆ ತೋರಿರಿ ಯೇಸುವೆ, ಯೇಸುವೆ ದಯೆ ತೋರಿರಿ ಯೇಸುವೆ. ಸ್ತೋತ್ರ ಯೇಸುವೆ, ವಂದನೆಗಳು ಯೇಸುವೆ, ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಹಾಲೆಲೂಯ. ಜೀವಂತ ನಿಜದೇವರಾಗಿರುವ ಸರ್ವೇಶ್ವರ ಸ್ವಾಮಿ, ಓ ಪವಿತ್ರ ಆತ್ಮರೇ, ಸ್ತೋತ್ರ 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 ಸ್ತೋತ್ರ. ಅಪ್ಪ, ಎಲ್ಲ ವಿಚಾರಣೆಗಳನ್ನು ಒಪ್ಪಿಸಿದ್ದೇವೆ ರಾಜ, ಆರಾಧನೆ ರಾಜ. ಎಲ್ಲ ವಿಚಾರಣೆಗಳ ಕೊರತೆಗಳ ಮೇಲೆ ಕರುಣೆ ತೋರಿದ್ದಕ್ಕಾಗಿ ಸ್ತೋತ್ರ ರಾಜ, ವಂದನೆಗಳ ರಾಜ. ಹಾಲೆಲೂಯ 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 ಹಾಲೆಲೂಯ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಒಬ್ಬರಾದ ಬಳಿಕ ಒಬ್ಬರು ವಿಶ್ವಾಸದಲ್ಲಿ ಭಾರದಿಂದ ಸಮಯ ಅವಧಿಯನ್ನು ನೋಡುತ್ತಾ ನಾವು ಪ್ರಾರ್ಥಿಸೋಣ. ಸ್ವಾಮಿ, ರಾಜಾದಿರಾಜನೇ, ಈ ಸಮಯದಲ್ಲಿ ಸ್ವಾಮಿ ಎಲ್ಲ ವಿಚಾರಣೆ ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರದಲ್ಲಿ ಪ್ರಾರ್ಥಿಸುತ್ತೇನೆ ರಾಜ. ಪವಿತ್ರಾತ್ಮರ ಅಭಿಷೇಕವು ಎಲ್ಲ ವಿಚಾರಣೆ ಬೆಳಗಿನ ಸಮಯದಲ್ಲಿ ಇಳಿದು ಬರಲಿ ಸ್ವಾಮಿ. ಅಪಾಯಿಸಿ ವಿಶೇಷವಾಗಿ ನಮ್ಮ ವಿಚಾರಣೆ ಮೇಲೆ ಕರುಣಿತು ರಾಜ. ನಮ್ಮ ವಿಚಾರಣೆಯಲ್ಲಿ ಸೇವೆ ಮಾಡುತ್ತಿರುವಂತ ನಮ್ಮ ಗುರುಗಳ ಮೇಲೆ ಕರುಣೆ ತೋರು ಸ್ವಾಮಿ. ನಮಗೆ ಒಳ್ಳೆ ಆರೋಗ್ಯ, ಭಾಗ್ಯ, ಶಾಂತಿ, ಸಮಾಧಾನ ಕೊಟ್ಟು ಸ್ವಾಮಿ, ಇನ್ನೆಷ್ಟಾದ ಆತ್ಮಗಳನ್ನ ಬಳಿ ಕರೆದಿರುವಂತ ಮಗನಾಗಿ ಮಾರ್ಪಡಿಸಿರು ಸ್ವಾಮಿ. ಈಗ ನನ್ನ ಸ್ವರ್ಗೀಯ ಪ್ರಾರ್ಥನೆ ತಂಡದಲ್ಲಿರುವಂತಹ ಎಲ್ಲ ವಿಚಾರಣೆಗಳನ್ನು ಸಹ ನಿನ್ನ ಕರೆದು ಕೊಡ್ತೇನೆ ಸ್ವಾಮಿ. ಆಶೀರ್ವದಿಸಿ ಅನುಗ್ರಹಿಸು ರಾಜ.
ಅಪಾಯಿಸಿ ವಿಶೇಷವಾಗಿ ಗುರು ಮಂದಿರದಲ್ಲಿ ಸ್ವಾಮಿ ಗುರುಗಳಾಗಬೇಕೆಂದು ಹೋಗಿರುವಂತಹ ಎಲ್ಲ ಗುರುಗಳನ್ನು ಕಳಿಸಿಕೊಡ್ತೀನಿ ಸ್ವಾಮಿ. ಎಲ್ಲವನ್ನು ಜಯಿಸಿ ತಾಳ್ಮೆಯಿಂದ ಸಹಿಸಿಕೊಂಡು ಸ್ವಾಮಿ ಒಳ್ಳೆಯ ಗುರುಗಳಾಗಿ ನಮ್ಮ ವಿಚಾರಣೆಗಳಿಗೆ ಕೃಪೆಯ ಪಾಲಿಸಿಕೊಡು ರಾಜ. ಆ ಮಕ್ಕಳಿರುವಂತಹ ಎಲ್ಲ ಅನಾರೋಗ್ಯದಿಂದ ಬಿಡುಗಡೆ ಕೊಡು ಸ್ವಾಮಿ. ಆರೋಗ್ಯ ಭಾಗ್ಯವನ್ನು ದಯ ಪಾಲಿಸಿಕೊಡು ರಾಜ. ವಿಚಾರಣೆಯಲ್ಲಿ ಸ್ವಾಮಿ ಸೇವೆ ಮಾಡಿ ವೃದ್ಧರಾಗಿರುವಂತಹ ಎಲ್ಲ ವಯೋವೃದ್ಧರ ಗುರುಗಳನ್ನ ಕಳೆಪಿಸಿಕೊಡ್ತೇನೆ ಸ್ವಾಮಿ. ಅವರಿಗೆ ಸಕಾಲ ಸಂರಕ್ಷಿಸಿ ರಾಜ್ಯ. ವಯಸ್ಸಾದ ಸಮಯದಲ್ಲಿ ಸ್ವಾಮಿ ಅಪಾಯಸ್ಯ ಮಕ್ಕಳಿಗೆ ಆರೋಗ್ಯ ಭಾಗ್ಯ ಶಾಂತಿ ಸಮಾಧಾನ ಪಾಲಿಸಿಕೊಟ್ಟು ಅವರಿಗೆ ಸೇವೆ ಮಾಡುವಂತಹ ಎಲ್ಲಾ ರೀತಿಯ ಸೇವಕರನ್ನು ಸಹ ನಿನ್ನ ಕಳೆಪಿಸಿಕೊಡ್ತೇನೆ ಸ್ವಾಮಿ. ಆಶೀರ್ವದಿಸಿ ಅನುಗ್ರಹಿಸಿ ನಿಮ್ಮ ದೈವ ಕೃಪೆಯನ್ನು ತುಂಬ ರಾಜ್ಯ. ನಮ್ಮ ವಿಚಾರಗಳಿರುವಂತ ಎಲ್ಲಾ ಕನ್ಯಾಸ್ತ್ರೀಗಳನ್ನ ಕಳೆಪಿಸಿಕೊಡ್ತೇನೆ ಸ್ವಾಮಿ. ಆ ಮಕ್ಕಳು ಸಹ ಸ್ವಾಮಿ ನಮ್ಮಂತೆಯೇ ಕುಟುಂಬದ ಆಯ್ಕೆಯಾದ ಮಕ್ಕಳು ರಾಜ್ಯ. ಅವರಲ್ಲಿ ಸಹ ಕಣ್ಣೀರು, ನೋವುಗಳು, ದುಃಖ, ಭಾರಗಳು, ಹಿಂಸೆ, ನಿಂದೆ, ಅವಮಾನಗಳಿದೆ ಸ್ವಾಮಿ. ಆ ಮಕ್ಕಳನ್ನು ಎಲ್ಲರಿಂದ ಸ್ವಾಮಿ ಬಿಡುಗಡೆ ಹೊಂದಿ ಎಲ್ಲವನ್ನು ಜಯಿಸಿ ಸಹಿಸುವಂತ ಶಕ್ತಿಯನ್ನು ನಿನ್ನ ಸೇವೆ ಮಾಡುವಾಗ ಸ್ವಾಮಿ ಆ ಮಕ್ಕಳಿಗೆ ನೀವೇ ಸ್ವಾಮಿ ಎಲ್ಲವೂ ಸರ್ವವಾಗಿ ಕಾದು ಸಂರಕ್ಷಿಸಿ ರಾಜ. ನಿಮಗಾಗಿ ಸ್ವಾಮಿ ನೀವು ಆಯ್ಕೆ ಪಟ್ಟಂತ ಮಕ್ಕಳು ರಾಜ. ತಾಯಿ ಗರ್ಭದಲ್ಲಿ ಆ ಮಕ್ಕಳನ್ನು ಆರಿಸಿಕೊಂಡಿದ್ದೀರ ಸ್ವಾಮಿ. ಅಪಾಯಕ್ಕೆ ವಿಚಾರಣೆ ಇರುವಂತಹ ಕುಚಾಟ ಸ್ವಾಮಿ ವೈರಾಗ್ಯಗಳನ್ನ ಕರಳೆಪ್ಪಿಸಿಕೊಳ್ತೇನೆ ಸ್ವಾಮಿ. ಇವತ್ತು ಬಿಟ್ಟು ಕೊಡದಂತ ಪರಿಸ್ಥಿತಿಯನ್ನು ನಿನ್ನ ಕರಳೆಪ್ಪಿಸಿಕೊಡ್ತೇನೆ ರಾಜ. ಪ್ರತಿಯೊಬ್ಬರು ಸ್ವಾಮಿ ನಾವು ಬಂದಿರುವುದು ನಿನಗಾಗಿ ಸೇವೆ ಮಾಡುವುದಕ್ಕಾಗಿ ಒಳ್ಳೆಯ ದೈವ ಕೃಪೆಯನ್ನು ಮಕ್ಕಳಿಗೆ ಅನುಗ್ರಹಿಸು ಸ್ವಾಮಿ. ಅವರೆಲ್ಲ ಬಲಹೀನತೆಗಳಿಂದ ಬಿಡುಗಡೆ ನೀಡು ರಾಜ. ಅವರು ಮಾಡುತ್ತಿರುವಂತ ಎಲ್ಲಾ ಕೆಲಸಗಳು ಸ್ವಾಮಿ ಸಮೃದ್ಧಿ ಆಗಿರಲಿ ರಾಜ. ಅಪಾಯಸಿ ವಿಚಾರಣೆ ಇರುವಂತಹ ಎಲ್ಲ ಪಾಲನಾ ಸಮಿತಿ ಸದಸ್ಯರನ್ನು ಅವರ ಕುಟುಂಬಗಳನ್ನು ಸಹ ನಿನ್ನ ಕರಳೆಪ್ಪಿಸಿಕೊಡ್ತೇನೆ ಸ್ವಾಮಿ. ತಂಡವಾಗಿರುವಂತಹ ಪ್ರತಿಯೊಂದು ಮಕ್ಕಳನ್ನು ಸಹ ನಿನ್ನ ಕರಳೆಪ್ಪಿಸಿಕೊಡ್ತೀನಿ ರಾಜ. ಈಗ ನಮ್ಮ ವಿಚಾರಣೆಯಲ್ಲಿ ಸಹಾಯ ಮಾಡುವಂತಹ ಎಲ್ಲ ದಾನಿಗಳನ್ನು ಆಶೀರ್ವದಿಸು ರಾಜ. ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸು ಸ್ವಾಮಿ. ಗುರುಗಳೊಂದಿಗೆ ಸೇವೆ ಮಾಡುತ್ತಿರುವಂತಹ ಎಲ್ಲ ಸೇವಕ ಗುರುಗಳನ್ನು ಸಹ ನಿನ್ನ ಕರಳೆಪ್ಪಿಸಿಕೊಡ್ತೇನಪ್ಪ. ಅವರ ಕುಟುಂಬಗಳ ಮೇಲೆ ನಿನ್ನ ಕರುಣೆ ಇಳಿದು ಬರಲು ಸ್ವಾಮಿ. ಅನೇಕ ರೀತಿಯಲ್ಲಿ ಸ್ವಾಮಿ ಊರು ದೇಶಗಳಲ್ಲಿ ವಾಸವಾಗಿರುವಂತಹ ಎಲ್ಲ ವಿಚಾರಣೆಯಲ್ಲಿ ಸೇವೆ ಮಾಡುತ್ತಿರುವಂತಹ ಮಕ್ಕಳನ್ನು ಸಹ ನಿನ್ನ ಕಳಿಸಿಕೊಡ್ತೇನೆ. ಕುಟುಂಬಸ್ಥರನ್ನೆಲ್ಲ ಬಿಟ್ಟು ಸ್ವಾಮಿ ಅನೇಕ ಹೊರ ದೇಶದಲ್ಲಿರುವಂತಹ ಎಲ್ಲ ಗುರುಗಳ ಮೇಲೆ ನಿನ್ನ ಕರುಣೆ ತೋರಪ್ಪ. ಆ ವಿಚಾರಣೆಗಳನ್ನ ಆಶೀರ್ವದಿಸು ಸ್ವಾಮಿ. ಅಪಾಯಿಸೆ ಆ ದೇವಾಲಯಗಳಲ್ಲಿ ಸ್ವಾಮಿ ಕೆಡವಿ ಹಾಕುವಂತಹ ಅನೇಕ ಸ್ವಾಮಿ ಎಲ್ಲಾ ಮಕ್ಕಳನ್ನು ಸಹ ದಿನ ಕಳಿಸಿಕೊಡ್ತೇವೆ. ಅವರಿಗೆ ಮನಸ್ಸಾನುಗ್ರಹಿಸಿ ಸ್ವಾಮಿ. ಆ ತಪ್ಪಿನ ಅರಿವಿನ ಬಗ್ಗೆ ಅವರಿಗೆ ದಯ ಪಾಲಿಸಿಕೊಡು ರಾಜ. ಅಪಾಯಿಸೆ ನಾವು ವಿಚಾರಣೆ ಗುರುಗಳಿಗಾಗಿ ಪ್ರತಿದಿನವೂ ಪ್ರಾರ್ಥಿಸುವಂತ ಒಳ್ಳೆ ಮನಸ್ಸು ನಿಮಗೆ ಅನುಗ್ರಹಿಸು ಸ್ವಾಮಿ. ಅಪಾಯಿಸೆ ಅವರಿಗೂ ಸಹ ಪ್ರೀತಿ ಸಹನೆ ತಾಳ್ಮೆಯನ್ನು ಅನುಗ್ರಹಿಸು ರಾಜ. ಪ್ರತಿಯೊಬ್ಬರನ್ನ ಸ್ವಾಮಿ ಪ್ರೀತಿಯಿಂದ ನೋಡುವಂತೆ ದೇವರು ಆರಿಸಿಕೊಂಡಂತ ಮಕ್ಕಳು ಎಂಬ ಗೌರವವನ್ನು ಅವರು ಕೊಡುವಂತಹ ಕೃಪೆಯನ್ನು ಅನುಗ್ರಹಿಸು ರಾಜ. ಯಾರೊಬ್ಬರಿಗೂ ಸ್ವಾಮಿ ನಿಂದೆ ಅವಮಾನಗಳಾಗದಂತೆ ಪ್ರತಿಯೊಂದು ಮಕ್ಕಳು ಮಾಡುವಂತ ಎಲ್ಲ ಸೇವಾ ಕಾರ್ಯಗಳು ನಿನ್ನ ಕಾರ್ಯವಾಗಿ ಮಾರ್ಪಡಲಿ ರಾಜ. ಇಡೀ ವಿಶ್ವದಂತೆ ಎಲ್ಲ ವಿಚಾರಣೆಯ ಮಕ್ಕಳಿಗೂ ಸ್ವಾಮಿ ನಿನ್ನ ಬಲಪಡಿಸು ಅನುಗ್ರಹಿಸು. ಹೆಚ್ಚಾದ ವಿಶ್ವಾಸದಲ್ಲಿ ಬಲಪಡಿಸು. ಆರಾಧನೆ ಸಂಸ್ಕಾರಗಳನ್ನು ನೀಡುವಂತಹ ಎಲ್ಲ ನಮ್ಮ ಗುರುಗಳ ಮೇಲೆ ಆಶೀರ್ವದಿಸು ಕೃಪೆಯನ್ನು ನೀಡು ರಾಜ. ಅಪ್ಪ ಪ್ರತಿಯೊಂದು ಸ್ವಾಮಿ ಬಳಿ ಪೂಜೆಗಳನ್ನು ಅರ್ಪಿಸುವಂತಹ ಎಲ್ಲ ವಿಚಾರಣೆ ಗುರುಗಳಿಗೆ ಸ್ವಾಮಿ ನಿಮ್ಮ ಆತ್ಮರ ಅಭಿಷೇಕವು ಏರಾಳವಾಗಿದೆ ಪಾಲಿಸಿಕೊಡು ರಾಜ. ಅಪಾಯ ಪ್ರತಿಯೊಂದು ಊರುಗಳಲ್ಲಿ ಬಲಿಪೂಜೆಗಳಿಲ್ಲ, ಆರಾಧನೆ ಬಿಡಿ ಸಂಸ್ಕಾರಗಳಿಲ್ಲ ಸ್ವಾಮಿ. ಅಂತಹ ಎಲ್ಲ ವಿಚಾರಣೆ ಇರುವಂತಹ ಎಲ್ಲ ಧರ್ಮಸಭೆಯ ಮೇಲೆ ನಿನ್ನ ಕೃಪೆಯ ಅನುಗ್ರಹವನ್ನು ಅನುಗ್ರಹಿಸಿ ಮತ್ತೆ ತೆರೆಯಲ್ಪಡಲು ಸ್ವಾಮಿ. ಮುಚ್ಚಂತ ಕದಗಳು ತೆರೆಯಲ್ಪಟ್ಟು ಸ್ವಾಮಿ ನಿನ್ನ ಕೃಪೆಯ ವರದಾನಗಳಿಂದ ತುಂಬು ರಾಜ್ಯ. ನಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮರೆಮನವರೇ ಎಲ್ಲ ವಿಚಾರಣೆ ಇರುವಂತಹ ಪ್ರತಿಯೊಂದು ಗುರುಗಳಿಗೆ ಬೇಕಾದಂತಹ ಧೈರ್ಯ ಪ್ರೀತಿ ಅನುಕಂಪ ಆರೋಗ್ಯ ಭಾಗ್ಯ ಶಾಂತಿ ಸಮಾಧಾನ ಕೊಟ್ಟು ಆ ನಿಮ್ಮ ಮಗನ ವಿಶ್ವಾಸದ ಅನೇಕ ಮಕ್ಕಳು ಬರುವಂತೆ ಅವರಲ್ಲಿ ಬರುವಂತ ಎಲ್ಲ ನಿಂದೆ ಅವಮಾನಗಳು ಅವರು ಪಡಿಸಿದಂತ ಎಲ್ಲ ನಿಂದೆ ಅವಮಾನಗಳನ್ನು ನಿನ್ನ ಪರಿಶುದ್ಧ ನಾಮಕ್ಕೆ ಸಮರ್ಪಿಸಿಕೊಡುತ್ತಾ ಪ್ರಾರ್ಥಿಸಿದ್ದೇನೆ ನನ್ನ ಪ್ರೀತಿ ಜೀವನದ ಒಡೆಯನೇ. ಆಮೇನ್ 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 ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ. ತಂದೆಯ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುವಂತಹ ಒಂದು ಅವಕಾಶವನ್ನು ನಮ್ಮೆಲ್ಲರಿಗೂ ನೀನು ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ ಈ ಸಮಯದಲ್ಲಿ ನಮ್ಮನ್ನೇ ನಿಮಗೆ ಸಮರ್ಪಿಸುತ್ತಿದ್ದೇನೆ. ಅಂತೆಯೇ ಸ್ವಾಮಿ ಎಲ್ಲ ವಿಚಾರಣೆಯನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ನನ್ನ ವಿಚಾರಣೆಯನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ.
ಅಪ್ಪ ತಂದೆಯೇ, ವಿಚಾರಣೆಯಲ್ಲಿರುವಂತಹ ಎಲ್ಲ ಗುರುಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಕನ್ಯಾಸ್ತ್ರೀಯರನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ನಮ್ಮ ವಿಚಾರಣೆಯನ್ನು ಆಶೀರ್ವದಿಸಿರಿ, ಪ್ರತಿಯೊಂದು ವಿಚಾರಣೆಯನ್ನು ಆಶೀರ್ವದಿಸಿರಿ. ಆ ವಿಚಾರಣೆಯಲ್ಲಿರುವಂತಹ ಪ್ರತಿಯ ಸರ್ವ ಜನತೆಯನ್ನು ಸ್ವಾಮಿ ಆಶೀರ್ವದಿಸಿರಿ. ಅಪ್ಪ ತಂದೆಯೇ, ವಿಚಾರಣೆಯಲ್ಲಿ ಸ್ವಾಮಿ ಎಲ್ಲರೂ ಒಂದೇ ಮಕ್ಕಳಾಗಿ ಜೀವಿಸುವಂತಹ ಮನಸ್ಸನ್ನು ಎಲ್ಲರಿಗೂ ನೀಡಿರಿ ಸ್ವಾಮಿ. ಅಪ್ಪ ತಂದೆ, ಯಾವುದೇ ದ್ವೇಷ, ಕಲಹ, ವೈಮನಸ್ಸುಗಳು ಇಲ್ಲದೆ ಸ್ವಾಮಿ ಎಲ್ಲರೂ ನಿನ್ನ ಮಕ್ಕಳಾಗಿ ಸ್ವಾಮಿ ನೀನು ಕೊಟ್ಟಿರುವ ಪ್ರೀತಿಯಲ್ಲಿ ಜೀವಿಸುವಂತಹ ಮಕ್ಕಳಾಗಿ ಮಾರ್ಪಡಿಸಿರಿ ರಾಜ. ಅಪ್ಪ ತಂದೆಯೇ, ನಮ್ಮ ವಿಚಾರಣೆಯಲ್ಲಿರುವಂತಹ ಪ್ರತಿಯೊಬ್ಬ ಸಣ್ಣ ಮಕ್ಕಳಿನಿಂದ ಸ್ವಾಮಿ ವಯೋವೃದ್ಧರ ತನಕ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ಎಲ್ಲರೂ ನಿನ್ನ ಮಕ್ಕಳಾಗಿ ಜೀವಿಸುವಂತಹ ಒಂದು ಮನಸ್ಸನ್ನು ಅವರಿಗೆ ನೀಡಿರಿ ಸ್ವಾಮಿ. ನಿಮ್ಮ ಆಶೀರ್ವಾದವನ್ನು ನೀಡಿರಿ ಸ್ವಾಮಿ. ನಮ್ಮ ವಿಚಾರಣೆಯಲ್ಲಿರುವಂತಹ ಎಲ್ಲ ಕಮಿಟಿಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲರೂ ಐಕ್ಯಮತ್ಯದಿಂದ ಸ್ವಾಮಿ ಎಲ್ಲರನ್ನು ಒಂದೇ ಮನೋಭಾವನೆಯಿಂದ ಸ್ವಾಮಿ ಎಲ್ಲರೂ ಒಂದೇ ವಿಷಯದಲ್ಲಿ ಸ್ವಾಮಿ ದೃಢ ಮನಸ್ಸುಳ್ಳವರಾಗಿ ಸ್ವಾಮಿ ಜೀವಿಸುವಂತಹ ಮನಸ್ಸನ್ನು ಅವರೆಲ್ಲರಿಗೂ ನೀಡಿರಿ ಸ್ವಾಮಿ. ಅಪ್ಪ ತಂದೆಯೇ, ನಾವೆಲ್ಲರೂ ಈ ವಿಚಾರಣೆಯಲ್ಲಿ ವಾಸಿಸುವಂತಹ ಮಕ್ಕಳು ನಿನ್ನ ಮಕ್ಕಳು ಸ್ವಾಮಿ. ನೀನು ಕೊಟ್ಟಿರುವಂತಹ ದಾರಿಯಲ್ಲಿ ನಡೆಯುವಂತಹ ಮಕ್ಕಳನ್ನು ಮಾರ್ಪಡಿಸಿ, ನೀನು ಕೊಟ್ಟಿರುವ ಪ್ರೀತಿಯಲ್ಲಿ ಜೀವಿಸುವಂತ ಮಕ್ಕಳಾಗಿ ಮಾರ್ಪಡಿಸಿದ ರಾಜ. ಯಾವುದೇ ರೀತಿಯಲ್ಲಿ ಸ್ವಾಮಿ ವೈಮನಸ್ಸುಗಳನ್ನು ಇಟ್ಟುಕೊಳ್ಳದೆ ಸ್ವಾಮಿ ದ್ವೇಷವನ್ನು ಇಟ್ಟುಕೊಳ್ಳದೆ ಸ್ವಾಮಿ ನಿನ್ನ ಪ್ರೀತಿಯಲ್ಲಿ ಸ್ವಾಮಿ ನೀನು ಕೊಟ್ಟಿರುವಂತಹ ಪ್ರೀತಿಯಲ್ಲಿ ಜೀವಿಸುವಂತ ಮಕ್ಕಳಾಗಿ ಎಲ್ಲರನ್ನೂ ಮಾರ್ಪಡಿಸಿರಿ ರಾಜ. ಅಪ್ಪ ತಂದೆ, ಎಲ್ಲ ದೈವ ಭಕ್ತರಾಗಿ ವಿಶ್ವಾಸದಿಂದ ಜೀವಿಸುವಂತ ಮಕ್ಕಳಾಗಿ ಮಾರ್ಪಡಿಸಿರಿ ರಾಜ. ಯಾವುದೇ ದುಷ್ಟಾಚಾರಗಳಿಗೆ ಒಳಗಾಗದಂತೆ ಸ್ವಾಮಿ, ಯಾವುದೇ ಮಾಟ ಮಂತ್ರಗಳಿಗೆ ಒಳಗಾಗದಂತೆ ಸ್ವಾಮಿ, ಯಾವುದೇ ಅಡ್ಡದಾರಿಗಳನ್ನು ಇಳಿಯದಂತೆ ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸುವಂತಹ ಮನಸ್ಸನ್ನು ಅವರೆಲ್ಲರಿಗೂ ನೀಡಿರಿ ಸ್ವಾಮಿ. ಪ್ರತಿಯೊಂದು ವಿಚಾರಣೆಯನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲ ವಿಶ್ವಾಸಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲ ಗುರುಗಳನ್ನು, ಕನ್ಯಾಸ್ತ್ರೀಯರನ್ನು ಸ್ವಾಮಿ ಎಲ್ಲರನ್ನೂ ನಿಮ್ಮ ಕರಗಳಿಗೆ ಸಮರ್ಪಿಸುವಾಗ ಎಲ್ಲರನ್ನು ಆಶೀರ್ವದಿಸಿರಿ, ಎಲ್ಲರನ್ನು ದೃಢಪಡಿಸಿರಿ, ಎಲ್ಲರಲ್ಲೂ ನಿನ್ನ ಪ್ರೀತಿಯನ್ನು, ಶಾಂತಿಯನ್ನು ಹಾಗೂ ಕ್ಷಮಿಸುವ ಗುಣವನ್ನು ಅವರೆಲ್ಲರಿಗೂ ನೀಡಿರಿ ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆಯೇ, ಗುರು ಕನ್ಯಾಶ್ರೀಯರು ಸ್ವಾಮಿ ವಿಚಾರಣೆಗೆ ಮಾದರಿಯ ವ್ಯಕ್ತಿಗಳಾಗಿ ಇರುವಂತೆ ಅವರನ್ನು ಪ್ರೇರೇಪಿಸಿರಿ ರಾಜ, ಅವರನ್ನು ಆಶೀರ್ವದಿಸಿದ ರಾಜ. ಅಪ್ಪ ತಂದೆ, ವಿಚಾರಣೆಯನ್ನು ಗಾಗಿ ಪ್ರಾರ್ಥಿಸುವಂತಹ ಒಂದು ಸದಾವಕಾಶವನ್ನು ನೀಡಿದಕ್ಕಾಗಿ ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಎಲ್ಲ ವಿಚಾರಣೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಎಲ್ಲರನ್ನು ಆಶೀರ್ವದಿಸಿ ಎಂದು ಬೇಡುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್. ಆರಾಧನೆ. ಅಪ್ಪ ತಂದೆ, ಈ ರಾತ್ರಿ ನಮ್ಮೆಲ್ಲರನ್ನು ಸಂರಕ್ಷಿಸಿ ಬೆಳಗಿನ ಜಾವದಲ್ಲಿ ನಿನ್ನನ್ನು ಸ್ತುತಿಸಲು ಮೇಲುಪಡಿಸಲು ನಮ್ಮೆಲ್ಲರನ್ನು ಎದುರಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ವಿಶೇಷವಾಗಿ ತಂದೆ ಇಡೀ ವಿಶ್ವದಲ್ಲಿರುವ ಎಲ್ಲ ವಿಚಾರಣೆಗಳನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಎಲ್ಲ ವಿಚಾರಣೆಯನ್ನು ಆಶೀರ್ವದಿಸು ತಂದೆ. ಎಲ್ಲ ವಿಚಾರಣೆಯಲ್ಲಿ ಸ್ವಾಮಿ ಯಾವುದು ಕೆಟ್ಟದ್ದು ನಡೆಯದಂತೆ ಒಳ್ಳೆಯದಾಗಿ ಆಶೀರ್ವದಿಸು ತಂದೆ. ಅಪ್ಪ ಯೇಸು, ವಿಚಾರಣೆಗಳನ್ನು ನಡೆಸಿಕೊಂಡು ಹೋಗುವ ಗುರುಗಳನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಪ್ರತಿಯೊಂದು ವಿಚಾರಣೆಯನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ನನ್ನ ಯೇಸುವೆ, ಪ್ರತಿಯೊಂದು ವಿಚಾರಣೆಯಲ್ಲಿ ದಯೆ ತೋರು ತಂದೆ, ಕೃಪೆ ತೋರು ತಂದೆ. ಅಪ್ಪ ಯೇಸುವೆ, ಅಲ್ಲಿ ಹೆಚ್ಚಾಗಿ ನಿನ್ನಲ್ಲಿ ವಿಶ್ವಾಸವು ಮೂಡುವಂತೆ ಕರುಣಿಸು ತಂದೆ. ಅಪ್ಪ ತಂದೆ, ಎಲ್ಲ ವಿಚಾರಣೆಗಳಿಗಾಗಿ ಸಮರ್ಪಿಸುವಾಗ ತಂದೆ, ವಿಶೇಷವಾಗಿ ತಂದೆ ನಮ್ಮ ವಿಚಾರಣೆಯನ್ನು ನಿನಗೆ ಸಮರ್ಪಿಸುತ್ತೇನೆ ಸ್ವಾಮಿ. ವಿಚಾರಣೆಯ ಗುರುಗಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ, ಕನ್ಯಾಸ್ತ್ರೀಗಳನ್ನು ಸಮರ್ಪಿಸುತ್ತೇನೆ, ಭಕ್ತಾದಿಗಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ, ವಿಚಾರಣೆಯಲ್ಲಿರುವ ಸಂಘ ಸಂಸ್ಥೆಗಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ಯೇಸು, ಪ್ರತಿಯೊಂದು ಸಂಘಗಳಲ್ಲಿರುವ ಜನತೆಯನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅವರಲ್ಲಿ ಯಾವ ಕಲಹವು ಜಗಳವೂ ಇಲ್ಲದಂತೆ ಅವರು ಒಳ್ಳೆಯ ರೀತಿಯಲ್ಲಿ ಸಂಘವನ್ನು ನಡೆಸಿಕೊಂಡು ಹೋಗುವಂತ ವರಪ್ರಸಾದವನ್ನು ನೀಡುತ್ತಂದೆ. ಅಪ್ಪ ತಂದೆ, ಪ್ರತಿಯೊಂದು ವಿಚಾರಣೆಯಲ್ಲೂ ಸ್ವಾಮಿ ಯಾವ ಜಗಳ ಏನು ಇಲ್ಲದಂತೆ ಕಾಪಾಡುತ್ತಂದೆ. ಅಪ್ಪ ತಂದೆ, ಎಲ್ಲ ವಿಚಾರಣೆಗಳಿಗೆ ಸಮರ್ಪಿಸುವಾಗ ತಂದೆ, ವಿಚಾರಣೆಯಲ್ಲಿ ಸ್ವಾಮಿ ಶಾಂತಿ ಸಮಾಧಾನ ನೆಲೆಸಲಿ ಸ್ವಾಮಿ. ಹೆಚ್ಚಾಗಿ ನಿನ್ನನ್ನು ಪ್ರಾರ್ಥಿಸಲಿ ಸ್ವಾಮಿ. ನಿನ್ನ ಸುರ ಸಂದೇಶವನ್ನು ಸಾರುವಂತವರ ಪ್ರಸಾದವನ್ನು ಪ್ರತಿಯೊಬ್ಬ ಭಕ್ತರಿಗೂ ಕೊಡುತ್ತಂದೆ.
ಅಪ್ಪ ಇರ್ತದೆ. ಪ್ರತಿಯೊಬ್ಬ ಭಕ್ತಾದಿಗಳಾಗಿರಬಹುದು ತಂದೆ, ಎಲ್ಲರೂ ನಿನ್ನಲ್ಲಿ ಶಾಂತಿ ಸಮಾಧಾನದಲ್ಲಿ ನಡೆಯುವಂತ ಕೃಪಾವರವನ್ನು ವಿಚಾರಣೆಯಲ್ಲಿ ಸಲ್ಲಿಸಲಿ ಅಪ್ಪ ಇರ್ತದೆ. ಎಲ್ಲ ವಿಚಾರಣೆಗಳಲ್ಲಿ ಸ್ವಾಮಿ ಜಗಳವು ಇಲ್ಲದಂತೆ ನೋಡಿಕೊಟ್ಟಲ್ಲಿ ಪವಿತ್ರಾತ್ಮರೇ, ಯಾವಾಗಲೂ ಪ್ರತಿಯೊಂದು ವಿಚಾರಣೆಯಲ್ಲಿ ನಿನ್ನ ಏರಾಳವಾದವರ ಪ್ರಸಾದವಿರಲಿ ಪವಿತ್ರಾತ್ಮರೇ. ನೀವು ಅಲ್ಲಿ ಕಾವಲಾಗಿದ್ದು ಅವರು ತಪ್ಪುಗಳು ನೆಪ್ಪುಗಳನ್ನು ಮಾಡುವಾಗ ಅವರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತ ಕೃಪಾವರವನ್ನು ದಾರಿಯನ್ನು ತೋರಿಸುತ್ತಂದೆ ಪವಿತ್ರಾತ್ಮರೇ. ನೀವು ಯಾವಾಗಲೂ ಪ್ರತಿಯೊಂದು ವಿಚಾರಣೆಯ ಮೇಲೆ ಇದ್ದು ಕಾಪಾಡಿ ಸಂರಕ್ಷಿಸುತ್ತಂದೆ ಅಪ್ಪ. ಇಡೀ ವಿಶ್ವದಲ್ಲಿರುವ ಪ್ರತಿಯೊಂದು ಎಲ್ಲ ವಿಚಾರಣೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ನಮ್ಮನ್ನು ಆಶೀರ್ವದಿಸುತ್ತಂದೆ. ನಮ್ಮೆಲ್ಲರನ್ನು ಸಹ ನಮ್ಮೆಲ್ಲರಿಗೂ ಒಂದೊಂದು ವಿಚಾರಣೆಗಳಿದೆ ಸ್ವಾಮಿ. ನಾವು ನಮ್ಮ ವಿಚಾರಣೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗುವಂತ ಮಕ್ಕಳಾಗುವಂತೆ ಮಾಡಿ ಕರುಣಿಸುತ್ತಂದೆ ಅಪ್ಪ. ಪ್ರತಿಯೊಂದು ವಿಚಾರಣೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ನೀವು ವಿಚಾರಣೆ ಮೇಲೆ ದಯ ತೋರಿ ಕೃಪೆ ತೋರಿಸ್ತೀರಿ ಎಂಬ ನಂಬಿಕೆಯಿಂದ ಪ್ರೀತಿಯಿಂದ ನಿನ್ನಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ತಂದೆಯೇ. ಆಮೇಲೆ ವಂದನೆ, ಆರಾಧನೆ. ಯೇಸುವೆ, ಎಲ್ಲ ವಿಚಾರಣೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯೇಸುವೆ. ಎಲ್ಲ ವಿಚಾರಣೆ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಯೇಸುವೆ. ಲೋಕದ ಎಲ್ಲ ವಿಚಾರಣೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತೇನೆ ಯೇಸುವೆ. ಎಲ್ಲ ವಿಚಾರಣೆಯನ್ನು ಆಶೀರ್ವದಿಸಿರಿ ಯೇಸುವೆ. ಎಲ್ಲವನ್ನು ಸಮಾಧಾನದಿಂದ ಕೊಂಡು ಹೋಗುವಂತೆ ಮಾಡಿರಿ ಯೇಸುವೆ. ಯೇಸುವೆ, ಎಲ್ಲ ವಿಚಾರಣೆಯಲ್ಲಿರುವ ಗುರುಗಳನ್ನು ಕನ್ಯಾಸ್ತ್ರೀಯರು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯೇಸುವೆ. ಅವರನ್ನು ಆಶೀರ್ವದಿಸಿರಿ ಯೇಸುವೆ. ಅವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಯೇಸುವೆ. ಅದೆಲ್ಲ ವಿಚಾರಣೆಯ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಯೇಸುವೆ. ವಿಚಾರಣೆಯನ್ನು ಕಲಹಗಳುಂಟು ಮಾಡದೆ ಯೇಸುವೆ, ಎಲ್ಲವನ್ನು ಶಾಂತಿ ಸಮಾಧಾನದಿಂದ ನಡೆಸಿಕೊಂಡು ಹೋಗುವಂತೆ ಮಾಡಿರಿ ಎಂದು ಪ್ರಾರ್ಥಿಸಿದ್ದೇನೆ. ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ಈ ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ನೀಡಿ ಮತ್ತೊಂದು ಹೊಸ ದಿನದಲ್ಲಿ ಎದ್ದು ನಿಮ್ಮ ಮುಂದೆ ಕುಳಿತುಕೊಳ್ಳುವಂತೆ ಮಾಡಿದ ದೇವಾದಿ ದೇವರೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ವಿಶ್ವದ ಎಲ್ಲಾ ವಿಚಾರಣೆಗಳನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕವು ಈ ಎಲ್ಲ ಮಕ್ಕಳ ಮೇಲೆ ಇಳಿದು ಬರಲಿ ಸ್ವಾಮಿ. ಅಪ್ಪ ತಂದೆ, ವಿಚಾರಣೆಯಲ್ಲಿರುವ ಪ್ರತಿಯೊಂದು ಕುಟುಂಬಗಳನ್ನು, ಎಲ್ಲ ಭಕ್ತಾದಿಗಳನ್ನು, ಎಲ್ಲ ಯಾಜಕರನ್ನು, ಕನ್ಯಾಸ್ತ್ರೀಯರನ್ನು ಕೃಪಾಶೀರ್ವಾದಗಳಿಂದ ತುಂಬಿರಿ ರಾಜ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಬಲಿ ಪೂಜೆಗೂ ಬಾರದೆ ನಿಮ್ಮನ್ನು ಸ್ಮರಿಸದೆ ಜೀವಿಸುವ ಎಲ್ಲ ಮಕ್ಕಳನ್ನು ಪರಿವರ್ತಿಸಿರಿ ರಾಜ. ಅವರ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಸದಾ ನಿಮ್ಮೊಂದಿಗಿದ್ದು ಜೀವಿಸುವ ಕೃಪೆಯನ್ನು ಎಲ್ಲರಿಗೂ ಕರುಣಿಸಿರಿ ರಾಜ. ಅಪ್ಪ ತಂದೆ, ಎಲ್ಲ ಯಾಜಕರನ್ನು ನಿಮ್ಮ ಸುವಾರ್ತೆಯನ್ನು ಸಾರಲು ಬಲಪಡಿಸಿ ರಾಜ. ಅವರು ನಿಮ್ಮನ್ನು ಸಾರುವ ಮುಖಾಂತರ ಪ್ರತಿಯೊಬ್ಬರು ನಿಮ್ಮನ್ನು ಕಂಡುಕೊಂಡು ಅವರ ದುಷ್ಟತೆಗಳಿಂದ ಹೊರಬಂದು ನಿಮಗೆ ಯೋಗ್ಯ ಮಕ್ಕಳಾಗಿ ಬಾಳುವಂತೆ ಅನುಗ್ರಹಿಸಿರಿ ರಾಜ. ಎಲ್ಲ ಯಾಜಕರಿಗೂ ಒಳ್ಳೆಯ ಆರೋಗ್ಯವನ್ನು ಕರುಣಿಸಿರಿ ರಾಜ. ವಿಚಾರಣೆಗಳಲ್ಲಿ ನಡೆಯುವ ಎಲ್ಲ ಧ್ಯಾನ ಕೂಟಗಳನ್ನು ಆಶೀರ್ವದಿಸಿರಿ ರಾಜ. ಪ್ರತಿಯೊಬ್ಬರು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ನಿಮ್ಮನ್ನು ಅನುಸರಿಸಿ ಬಾಳುವ ಮಕ್ಕಳಾಗಿ ಬಾಳುವ ಕೃಪೆಯನ್ನು ಕರುಣಿಸಿದೆ ರಾಜ. ಅಪ್ಪ ತಂದೆ, ಎಷ್ಟೋ ವಿಚಾರಣೆಗಳಲ್ಲಿ ಗಲಭೆಗಳು, ಮನಸ್ತಾಪಗಳು ಸ್ವಾಮಿ. ಅಪ್ಪ ತಂದೆ, ಪ್ರತಿಯೊಬ್ಬರಲ್ಲೂ ಒಳ್ಳೆಯ ಮನಸ್ಸನ್ನು ನೀಡಿರಿ ರಾಜ. ತಮ್ಮ ತಮ್ಮ ವಿಚಾರಣೆಗಳಲ್ಲಿ ಪ್ರೀತಿ ಶಾಂತಿಯಿಂದ ಜೀವಿಸುವಂತೆ ಪ್ರತಿಯೊಬ್ಬರಲ್ಲೂ ನಿಮ್ಮನ್ನು ಕಾಣುವಂತೆ ಅನುಗ್ರಹಿಸಿರಿ ರಾಜ. ಅಪ್ಪ ತಂದೆ, ನಮ್ಮ ವಿಚಾರಣೆಯಲ್ಲಿ ಇರುವವರನ್ನು ಸ್ವರ್ಗೀಯ ಯಾತ್ರಿ ಅಂಗಾಂಗಗಳ ಎಲ್ಲಾ ವಿಚಾರಣೆಗಳನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ರಾಜ. ಪ್ರತಿಯೊಬ್ಬರು ನಿಮ್ಮನ್ನು ಸಾರುವ ಮಕ್ಕಳಾಗಿ, ನಿಮ್ಮನ್ನು ಹಿಂಬಾಲಿಸುವ ಮಕ್ಕಳಾಗಿ, ನಿಮಗೆ ಅನುಗುಣವಾಗಿ ಜೀವಿಸುವ ಮಕ್ಕಳಾಗಿ ಮಾರ್ಪಡಿಸಿರಿ ಎಂದು ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ, ಅಪ್ಪ ತಂದೆ ವಂದನೆ, ಅಪ್ಪ ತಂದೆ ಆರಾಧನೆ. ಅಪ್ಪ ತಂದೆ, ನಿಮ್ಮ ಪರಿಶುದ್ಧವಾದ ಕರೆಗಳ ಎಲ್ಲ ವಿಚಾರಣೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಾಜ.
ಎಲ್ಲ ವಿಚಾರಣೆಗಳ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಅಪ್ಪ ಎಲ್ಲ ವಿಚಾರಣೆಗಳಿಗೆಲ್ಲ ಒಂದು ಕೊರತೆಗಳನ್ನು ನೀಗಿಸಿರಿ ರಜ. ಅಪ್ಪ ತಂದೆ ಪ್ರತಿಯೊಬ್ಬರ ಸಹಕಾರ ಎಲ್ಲ ವಿಚಾರಣೆಗಳ ಮೇಲೆ ಇಳಿದು ಬರಲಿ ಸ್ವಾಮಿ. ಅಪ್ಪ ತಂದೆ ಅವರೆಲ್ಲರನ್ನ ಅರಸಿ ಆಶೀರ್ವದಿಸಿ ಮುನ್ನಡೆಸಿರಿ ಸ್ವಾಮಿ. ಅಪ್ಪ ತಂದೆ ಎಷ್ಟೋ ಮಕ್ಕಳು ಅಪ್ಪ ಬಲಿಪೂಜೆಗೆ ಹೋಗದೆ ಎಷ್ಟೋ ಮಕ್ಕಳು ಇದ್ದಾರೆ ಸ್ವಾಮಿ. ಎಲ್ಲ ಮಕ್ಕಳ ಮನ ಪರಿವರ್ತನೆಗೊಂಡು ಪ್ರತಿ ವಾರವೂ ಪ್ರತಿದಿನವೂ ಬಲಿಪೂಜೆಗೆ ಹೋಗಿ ದೇವ ಕೃಪೆಯನ್ನು ಕೊಡಿರಿ ಸ್ವಾಮಿ. ಅಪ್ಪ ತಂದೆ ದೇವರನ್ನು ಅರಿತುಕೊಳ್ಳಬಾಳುವ ಕೃಪೆಯನ್ನು ಅನುಗ್ರಹಿಸಿರಿ ಸ್ವಾಮಿ. ಅಪ್ಪ ತಂದೆ ಎಲ್ಲ ವಿಚಾರಣೆ ಗುರುಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರೆಲ್ಲ ನೋವು ದುಃಖ ಭಾರ ಎಲ್ಲ ನೀಗಿಸಿರಿ ಸ್ವಾಮಿ. ಅಪ್ಪ ಏಕಾಂಗಿತನ ಇರುವವರನ್ನು ನೀವೇ ಅವರನ್ನು ಬಲಪಡಿಸಿ ಮುನ್ನಡೆಸಿರಿ ರಜಾ. ಅಪ್ಪ ಯಾವ ವಿಚಾರಣೆ ಗುರುಗಳನ್ನು ಯಾರು ಮನನೊಲಿಸದಂತೆ ಅವರು ಎಲ್ಲರನ್ನು ಅವರಿಗೆ ಸಹಕಾರ ಕೊಡುವ ಕೃಪೆಯನ್ನು ಅನುಗ್ರಹಿಸಿರಿ ಸ್ವಾಮಿ. ಎಸ್ರಿ ಅವರನ್ನು ಅರಸಿ ಆಶೀರ್ವದಿಸಿ ಮುನ್ನಡೆಸಿರಿ ರಜಾ. ಅಪ್ಪ ತಂದೆ ಎಷ್ಟೋ ಜನ ಗುರುಗಳು ಅಪ್ಪ ವಿಚಾರಣೆ ಜನರು ಕೊಡುವ ಮನನೊಂದು ಅವರು ಕೊಡುವ ಮಾತಿನಿಂದ ಮನನೊಂದು ಹೋಗಿದ್ದಾರೆ ಸ್ವಾಮಿ. ಅಪ್ಪ ಯಾರು ಅವರ ಮನಸ್ಸು ನೋಯಿಸದಂತೆ ಅವ್ರು ಹೇಳುವ ಮಾತನ್ನು ಎಲ್ಲರೂ ಪಾಲಿಸುವವರ ದಾನವನ್ನು ದಯಪಾಲಿಸಿಕೊಡಿರಿ ಸ್ವಾಮಿ. ಅಪ್ಪ ಅವರ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಅಪ್ಪ ನಿಮ್ಮ ಅನುಗ್ರಹವು ನಿಮ್ಮ ಪ್ರೀತಿ ಎಲ್ಲ ಗುರುಗಳ ಮೇಲೆ ಜನರ ಮೇಲೆ ವಿಚಾರಣೆ ಮಾಡಿ ಇಳಿದು ಬರಲಿ ರಜಾ. ಅಪ್ಪ ನಿಮ್ಮ ಅಭಯಸ್ತು ಎಲ್ಲರನ್ನು ಆಶೀರ್ವದಿಸಲಿ ರಜಾ. ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ನಿಮ್ಮ ಪ್ರೀತಿ ನಿಮ್ಮ ಕರುಣೆ ಎಲ್ಲರನ್ನು ಅರಸಿ ಮುನ್ನಡೆಸಲಿ ರಜಾ. ಅಪ್ಪ ತಂದೆ ವಿಚಾರಣೆ ಗುರುಗಳಿಗೆ ಹೆಚ್ಚಿನ ಬಲವನ್ನು ಶಕ್ತಿನ ಜ್ಞಾನವನ್ನು ಕೊಡಿರಿ ಸ್ವಾಮಿ. ಜನರನ್ನ ಎಲ್ಲರನ್ನು ಅಪ್ಪ ತಂದೆ ವಿಶ್ವಾಸದ ಮಾರ್ಗದಲ್ಲಿ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಅವರಿಗೆ ಆತ್ಮರ ವರವನ್ನು ಹೆಚ್ಚೆಚ್ಚಾಗಿ ಇನ್ನೂ ಕೊಟ್ಟು ಅವರು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಅಪ್ಪ ಅವರಿಗೆ ಆಶೀರ್ವದಿಸಿರಿ ರಜಾ. ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಅಪ್ಪ ವಿಚಾರಣೆ ಜನತೆಯನ್ನು ತಾರತಮ್ಯದಿಂದ ನೋಡದಂತೆ ಅಪ್ಪ ಎಲ್ಲರೂ ನಮ್ಮವರೆಂಬ ಭಾವನೆಯಿಂದ ಮುನ್ನಡೆಸಿಕೊಂಡು ಹೋಗುವವರು ದಾನವನ್ನು ವಿಚಾರಣೆ ಗುರುಗಳಿಗೆ ಕೊಡಿರಿ ರಜಾ. ಅಪ್ಪ ಅವರನ್ನು ಆಶೀರ್ವದಿಸಿರಿ ಮುನ್ನಡೆಸಿರಿ ಸ್ವಾಮಿ. ಅಪ್ಪ ತಂದೆ ಪ್ರತಿಯೊಂದು ವಿಚಾರಣೆಯಲ್ಲಿ ಅಪ್ಪ ತಂದೆ ಶಾಂತಿ ಸಮಾಧಾನ ಪ್ರೀತಿ ಬೇರದೆ ಸ್ವಾಮಿ. ಅಪ್ಪ ತಂದೆ ವಿಚಾರಣೆಯಲ್ಲಿ ಎಲ್ಲರೂ ಸಹಕಾರದೊಂದಿಗೆ ಜೀವಿಸುವ ಕೃಪೆಯನ್ನು ಕೊಡಿದೆ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವನವುಳ್ಳ ತಂದೆ. ಆಮೇನ್. ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಇಬ್ರಿಯ 4ನೇ ಅಧ್ಯಾಯ 12ನೇ ವಾಕ್ಯ. ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು. ಲೂಕ 6ನೇ ಅಧ್ಯಾಯ 28ನೇ ವಾಕ್ಯ. ನಿಮ್ಮನ್ನು ತಪ್ಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸಿರಿ. ಮಾರ್ಕ 16ನೇ ಅಧ್ಯಾಯ 17ನೇ ವಾಕ್ಯ. ಕೈಗಳಿಂದ ಸರ್ಪಗಳನ್ನು ಎತ್ತಿದರೂ ವಿಷ ಪದಾರ್ಥಗಳನ್ನು ಏನಾದರೂ ಕುಡಿದರೂ ಯಾವ ಹಾನಿಯೂ ಅವನಿಗಾಗದು. ಕೀರ್ತನೆ 1ನೇ ಅಧ್ಯಾಯ 13ನೇ ವಾಕ್ಯ. ನದಿಯ ಬದಿಯಲ್ಲಿ ಬೆಳೆದಿರುವ ಮರದಂತೆ, ಸಕಾಲಕ್ಕೆ ಫಲವೀಯುವ ವೃಕ್ಷದಂತೆ, ಎಲೆ ಬಾಣದೆ ಪಸರಿಸುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. 1 ಯೋಹಾನ 5ನೇ ಅಧ್ಯಾಯ 4ನೇ ವಾಕ್ಯ. ದೇವರನ್ನು ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಲೂಕ 15ನೇ ಅಧ್ಯಾಯ 10ನೇ ವಾಕ್ಯ. ಒಬ್ಬ ಪಾಪಿಯು ದೇವರ ಕಡೆಗೆ ತೆಗೆದುಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ. ದೇವರ ಪುತ್ರನಾದ ಯೇಸುವಿನ ರಕ್ತವು ನಮ್ಮನ್ನು ಎಲ್ಲಾ ಪಾಪದಿಂದಲೂ ಶುದ್ಧಗೊಳಿಸುತ್ತದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಓ ನನ್ನ ದೇವರೇ, ಓ ನನ್ನ ರಾಜರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ, ಕೋಟಿ ಕೋಟಿ ವಂದನೆಗಳು. ಅಪ್ಪ ತಂದೆಯೇ, ಈ ಬೆಳಗಿನ ಜಾವದಲ್ಲಿ ಪ್ರತ್ಯೇಕವಾಗಿ ನೀವು ನನ್ನನ್ನು ಆಶೀರ್ವದಿಸಿದ್ದೀರಿ. ಈ ದಿನದ ಎಲ್ಲಾ ಕೆಲಸ ಕಾರ್ಯಗಳನ್ನು ಸಫಲಗೊಳಿಸಿದ್ದೀರಿ. ನೀವು ನನ್ನೊಡನಿದ್ದು ನನ್ನ ಕುಟುಂಬವನ್ನು ಪೋಷಿಸಿದ್ದೀರಿ. ನನ್ನ ಕುಟುಂಬಕ್ಕೆ ಬೇಕಾದ ದಿನನಿತ್ಯದ ಅನ್ನಪಾನಗಳನ್ನು ದಯಪಾಲಿಸಿದ್ದೀರಿ. ಹಾಗೂ ನನ್ನ ಪಯಣದಲ್ಲಿ ಜೊತೆ ಇದ್ದು ಸಂರಕ್ಷಣೆಯನ್ನು ಕೊಟ್ಟಿದ್ದೀರಿ. ಹಾಗೂ ನಾನು ಮಾಡುವ ಎಲ್ಲ ಕೆಲಸಗಳನ್ನು ಆಶೀರ್ವದಿಸಿ ನನಗೆ ಸಂರಕ್ಷಣೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ ತಂದೆ, ನಾನು ಏನು ಅಲ್ಲ, ಎಲ್ಲವೂ ನಿಮ್ಮದೇ. ನಿಮ್ಮಿಂದ ಪಡೆದ ಎಲ್ಲಾ ದಾನವು ನನ್ನದಲ್ಲ, ನಿಮ್ಮದೇ. ಓ ದೇವರೇ, ಕರುಣಿಸಿರಿ. ನನ್ನ ಹಾಗೆ ಈ ಲೋಕದಲ್ಲಿರುವ ಪ್ರತಿಯೊಬ್ಬ ಮಕ್ಕಳನ್ನು ಕರುಣಿಸಿರಿ. ಎಷ್ಟೋ ಜನ ರಾತ್ರಿ ಮಲಗಿದವರು ಈ ಬೆಳಗಿನ ಜಾವ ಲೋಕವನ್ನು ನೋಡಲಿಲ್ಲ, ಕುಟುಂಬವನ್ನು ನೋಡಲಿಲ್ಲ, ಪತಿ ಪತ್ನಿಯನ್ನು ನೋಡಲಿಲ್ಲ.
ಹೆತ್ತವರು ಮಕ್ಕಳನ್ನು ನೋಡಲಿಲ್ಲ, ಮಕ್ಕಳು ಹೆತ್ತವರನ್ನು ನೋಡಲಿಲ್ಲ. ಆದರೆ ಇಂದು ನಾನು ಎಲ್ಲವನ್ನು ನೋಡುವಂತೆ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ, ಅದಕ್ಕಾಗಿ ನಿಮಗೆ ಒಂದನೇ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಪಿತಾಪಿತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ, ಆಮೇನ್. ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಮರ ಮಧ್ಯಸ್ಥಿಕೆಯಲ್ಲಿ ಭಿನ್ನಯಿಸುವ ಗಳಿಗೆ ಇದು ಜಪಸ್ಸರು ನಡೆದು ನಾವು ಪ್ರಾರ್ಥಿಸುವ ಎಲ್ಲ ವಿಚಾರಣೆಗಳಿಗಾಗಿ ಅಮ್ಮ ಪ್ರಾರ್ಥಿಸಿಎಂದು ನಾವು ಭಿನ್ನಯಿಸುವ ಎಲ್ಲ ವಿಚಾರಣೆಗಳನ್ನು ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸುವ ಗಳಿಗೆ ಜಪಸ್ಸರು ನಡೆದು ಆ ಮಾತೆಯಲ್ಲಿ ಭಿನ್ನಯಿಸೋಣ. ಕುಟುಂಬದ ಮಾತೆಯು, ವಿಚಾರಣೆಯ ಮಾತೆಯು, ಲೋಕದ ಮಾತೆಯು ಆಗಿರುವಂಥ ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆ ನಮ್ಮೆಲ್ಲರಿಗೂ ಅತ್ಯುನ್ನತವಾದಂತಹ ಕೃಪೆಯಾಗಿದೆ. ಅದರಿಂದ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ.